500 ವರ್ಷಗಳಕ್ಕಿಂತ ಹೆಚ್ಚು ಹಿಂದೆ ಒಬ್ಬ ಸಾಮಂತ ರಾಜನಾಗಿ ಬೆಂಗಳೂರು ಹೇಗಿರಬೇಕು ಅನ್ನುವಂಥ ಕಲ್ಪನೆಯನ್ನು ಮಾಡಿ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದರು. ಹಾಗಾಗಿಯೇ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳಿ ಇದನ್ನು ನಾಮಕರಣವನ್ನು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಮಾಡಲಾಯಿತು ಅನ್ನುವಂಥದ್ದನ್ನು, ಅದರ ಜೊತೆಗೆ ಸನ್ಮಾನ್ಯ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದು ಆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮುಂದೆ ನಾಡಪ್ರಭು ಕೆಂಪೇಗೌಡರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ಕೂಡ ಒಂದು ಐತಿಹಾಸಿಕ ಕ್ಷಣ ಅಂತ ನಾನು ಭಾವಿಸ್ತೇನೆ. ಇವತ್ತು ಬೆಂಗಳೂರು ಸಿಲಿಕಾನ್ ಸಿಟಿ, IT, ತಂತ್ರಜ್ಞಾನ, ಸಂಶೋಧನೆ ಈ ಥರದ ಅನೇಕ ವಿಷಯದಲ್ಲಿ ಪ್ರಸಿದ್ಧಿ ಪಡೆದಿದ್ದರೆ ಅದು ಕೆಂಪೇಗೌಡರ ಚಿಂತನಶೀಲತೆ ಮತ್ತು ದೂರದೃಷ್ಟಿ. ಅವರೊಬ್ಬ ಒಳ್ಳೆಯ ದಕ್ಷ ಆಡಳಿತಗಾರ. ಅವರು ಸಾಮಂತರಾಗಿದ್ದರು ಕೂಡ ಒಬ್ಬ ದಾರ್ಶನಿಕರು ಕೂಡ ಆಗಿದ್ದರು. ಆರ್ಥಿಕ ಚಿಂತನೆ, ಕೃಷಿ, ನೀರಾವರಿ ನೋಡಿ ಎಲ್ಲಿಯೂ ಕೂಡ ಇವತ್ತು ಬೆಂಗಳೂರಿಗೆ ಇಷ್ಟೆಲ್ಲ ಆಧುನಿಕ ಕಾಲದಲ್ಲಿ ನಾವು ನೀರು ಕೊಡೋದು ಇದೆಲ್ಲ ಎಷ್ಟು ಕಷ್ಟ ಆದರೆ ಅವತ್ತಿನ ಕಾಲದಲ್ಲಿ ಜನಸಂಖ್ಯೆ ಕಮ್ಮಿ ಇರ್ಬೋದು ಅನ್ನುವಂಥ ಒಂದು ಮಾತು ಹೇಳಬಹುದು. ಆದರೆ ಏನೂ ಟೆಕ್ನಾಲಜಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ವ್ಯವಸ್ಥೆ ಇಲ್ಲದಾರದಂಥ ಸಂದರ್ಭದಲ್ಲಿ 347ಕ್ಕಿಂತ ಹೆಚ್ಚು ಕೆರೆ ಕಟ್ಟೆಗಳನ್ನು ಕಟ್ಟಿ ಬೆಂಗಳೂರು ಸುಂದರವಾದ ಹಸಿರು ಬೆಂಗಳೂರು ಅಂತ ನಾವು ಕರಿತೀವಿ, ಗ್ರೀನ್ ಬೆಂಗಳೂರು, ಅದಕ್ಕೆ ಅಡಿಪಾಯವನ್ನು ಹಾಕಿದಂಥವರು ಕೆಂಪೇಗೌಡರು. ಹಾಗಾಗಿ ಇವತ್ತೇನು ಗಾರ್ಡನ್ ಸಿಟಿ ಅಂತ ಕರಿತೀವಿ, ಈ ಎಲ್ಲದಕ್ಕೂ ಕಾರಣ ಅವತ್ತು ವಾಣಿಜ್ಯ ವ್ಯಾಪಾರ ಇದರ ಕಲ್ಪನೆ ಕೂಡ ಅವತ್ತು ಮಾಡಿದರು. ಇವತ್ತೇನು ಅನೇಕ ಪೇಟೆಗಳಿದ್ದಾವೆ ಇಲ್ಲಿ. ಇವತ್ತು ಅರಳೆಪೇಟೆ, ಅಕ್ಕಿಪೇಟೆ, ಕಂಬಾರಪೇಟೆ, ದೊಡ್ಡಪೇಟೆ, ಚಿಕ್ಕಪೇಟೆ ಈ ಎಲ್ಲ ಪೇಟೆಗಳನ್ನು ನಿರ್ಮಿಸಿ ವಹಿವಾಟಿಗೆ, ವ್ಯವಹಾರಕ್ಕೆ ಅಂದರೆ ಕಮರ್ಷಿಯಲ್ ಟ್ರಾನ್ಸಾಕ್ಷನ್ಗೆ ಒಂದು ಅತ್ಯುತ್ತಮವಾದಂಥ ವ್ಯವಸ್ಥೆಯನ್ನು ರೂಪಿಸಿದ ಪರಿಣಾಮವಾಗಿಯೇ ಬೆಂಗಳೂರೆಂದರೆ ಒಂದು ವ್ಯಾಪಾರ ಕೇಂದ್ರ ಅಂತಾಯಿತು, ಬೆಂಗಳೂರೆಂದರೆ ಒಂದು ಕಮರ್ಷಿಯಲ್ ಆ್ಯಕ್ಟಿವಿಟಿ ಸೆಂಟರ್ ಅಂತಾಯಿತು. ಬೆಂಗಳೂರಿನಲ್ಲಿ ವ್ಯಾಪಾರ ಮಾಡುವಂಥವರು ಸಾಮಾನ್ಯವಾಗಿ ಜಗಳ ಇತ್ಯಾದಿಗೆ ಹೋಗಲ್ಲ, ಅವ್ರನ್ನೆಲ್ಲರನ್ನೂ ಒಟ್ಟಿಗೆ ಸೇರಿಸಿದ ಪರಿಣಾಮವಾಗಿ ಮುಂದೆ ಇದೊಂದು IT ಸಿಟಿಯಾಗಿ ಕೂಡ ಸಿಲಿಕಾನ್ ಸಿಟಿಯಾಗಿ ಪರಿವರ್ತನೆ ಹೊಂದಲಿಕ್ಕೆ ಕೆಂಪೇಗೌಡರ ಕೊಡುಗೆ ಬಹಳ ಅಪಾರವಾಗಿದೆ ಅನ್ನುವಂಥ ಸಂಗತಿಯನ್ನು ನಾವು ಮರಿಬಾರದು. ಅವತ್ತಿನ ಸಂದರ್ಭದಲ್ಲಿ ಈ ರೀತಿಯಾದಂಥ ಕೆರೆ ಕಟ್ಟೆಗಳು, ವ್ಯವಹಾರಗಳು ಮತ್ತು ಎಲ್ಲ ಜನರು ಒಟ್ಟಿಗೆ ಸೇರುವಂಥ ಜಾತಿ, ಮತ, ಪಂಥವನ್ನು ಮೀರಿ ಒಟ್ಟಿಗೆ ವ್ಯವಹಾರ ಮಾಡಲಿಕ್ಕೆ, ಒಟ್ಟಿಗೆ ಕೂಡಿ ಬಾಳಲಿಕ್ಕೆ ಮಾಡಿದಂಥ ಒಂದು ವ್ಯವಸ್ಥೆ ಏನದಲ್ಲ, ಅದು ಅವರ ದೂರದೃಷ್ಟಿ ಮತ್ತು ಸರ್ವಧರ್ಮ ಸಮಭಾವ, ಸರ್ವಧರ್ಮ ಸಹಿಷ್ಣುತೆ, ಎಲ್ಲ ಸಮಭಾವ ಇತ್ತು ಎಲ್ಲರ ಬಗ್ಗೆಯೂ. ಸಹಿಷ್ಣುತೆ ಅಂತಂದ್ರೆ ಒಂದು ಸಹನ ಮಾಡಿ, ಇಲ್ಲಪ್ಪ ನಿಂದು ಒಪ್ಪಿಗೆ ಇಲ್ಲ, ನಾನು ನಿನ್ನ ಸಹನ ಮಾಡ್ತೀನಿ ಅಂತ. ಕೆಂಪೇಗೌಡರ ದೃಷ್ಟಿಯಲ್ಲಿ ಹೇಗಿತ್ತು ಅಂದರೆ ಸಹಿಷ್ಣುತೆ ಅಲ್ಲ, ಸಮಭಾವದಿಂದ ನೋಡುವಂಥ ಒಂದು ಉದಾತ್ತ ವ್ಯಕ್ತಿತ್ವವನ್ನು ಕೆಂಪೇಗೌಡರು ಹೊಂದಿದ್ದರು. ಹಾಗಾಗಿ ಇವತ್ತು ರಾಜಕಾಲುವೆಗಳಿಗೆ ಬಿದ್ದ ನೀರನ್ನು ಸರಾಗವಾಗಿ ಸೇರಿಸಲಿಕ್ಕೆ ಸಾಧ್ಯ ಇರಲಾರದಂಥ ಒಂದು ಸ್ಥಿತಿ ಇವತ್ತು ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿದ್ದರೆ, ಅವತ್ತು ಆ ಕಾಲುವೆಗಳ ಮೂಲಕ ಬರುವಂಥ ಎಲ್ಲ ನೀರುಗಳು ಸುಮಾರು 347 ದೊಡ್ಡ ಕೆರೆಗಳು, 1200ಕ್ಕಿಂತ ಜಾಸ್ತಿ ಸಣ್ಣ ಕೆರೆಗಳನ್ನು ನಿರ್ಮಾಣ ಮಾಡಿ ಎಂದೂ ಕೂಡ ಬೆಂಗಳೂರಿಗೆ ನೀರಿನ ಕೊರತೆ ಆಗಲಾರದಂತೆ, ಹಸಿರಿನ ಕೊರತೆ ಆಗಲಾರದಂತೆ ಹೆಸರನ್ನು ಮಾಡಿದಂಥವರು ಕೆಂಪೇಗೌಡರು ಅನ್ನುವಂಥದ್ದನ್ನು ನಾವು ಮರಿಬಾರದು. ಹಾಗಾಗಿ ನಾನು ಭಾಳ ವಿವರವಾಗಿ ಮಾತನಾಡಲಿಕ್ಕೆ ಹೋಗಿಲ್ಲ. ಇವತ್ತು ನಾವು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಮಾಡ್ತೀವಿ, ವಾಟರ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಬೀಳುವ ನೀರು
ಹರಿಯಬಾರದು, ಹರಿಯುವ ನೀರು ನಿಲ್ಲಬೇಕು, ನಿಲ್ಲುವ ನೀರು ಇಂಗಬೇಕು ಅಂತ ಇವತ್ತು ನಮ್ಮ ಭಾಷಣದ ಒಂದು ಸಬ್ಜೆಕ್ಟ್ ಇರ್ತದೆ ಯಾವಾಗಲೂ. ಆದರೆ 500 ವರ್ಷಗಳ ಹಿಂದೆ ಈ ರೇನ್ ವಾಟರ್ ಹಾರ್ವೆಸ್ಟಿಂಗು, ಬಿದ್ದ ಮಳೆಯನ್ನು ಸಂಗ್ರಹಿಸಲಿಕ್ಕೆ ವ್ಯವಸ್ಥೆ, ಅದರಿಂದ ನಮ್ಮ ವಾಟರ್ ಟೇಬಲ್ಲು ಸರಿಯಾಗಬೇಕು, ವಾಟರ್ ಟೇಬಲ್ಲು ಕೆಳಗೆ ಹೋಗಬಾರ್ದು ಅನ್ನುವಂಥ ಒಂದು ಕಲ್ಪನೆ, ಎಲ್ಲದರ ಪರಿಣಾಮ ಬೆಂಗಳೂರು ಒಂದು ದೊಡ್ಡ ಹೆಸರನ್ನು ಪಡೀತು. ಆ ಹಿನ್ನೆಲೆಯಲ್ಲಿ ಹೇಳೋದಾದರೆ ಬೆಂಗಳೂರಿಗೆ ಹಿಂದೆ ಕೆಂಪೇಗೌಡರ ಈ ಒಂದು 4 ಭಾಗಗಳಲ್ಲಿ ಏನೋ ಒಂದು ಬೆಂಗಳೂರು ಬೆಳೀತಾ ಇತ್ತು, ಅದನ್ನು ಸರಿಯಾಗಿ ಆಧುನಿಕ ಇನ್ಫ್ರಾಸ್ಟ್ರಕ್ಚರ್ದಂತೆ ಜೋಡಿಸ್ಲಿಕ್ಕೆ ಇಲ್ಲಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಒಂದು ಮೆಟ್ರೋ ಕೂಡ ಶುರುವಾಗಿದ್ದು, ಆ ಪುಣ್ಯಾತ್ಮ ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ ಅದಕ್ಕೆ ಅನಂತಕುಮಾರರು ಭಾಳ ಕೊಡುಗೆಯನ್ನು ಕೂಡ ಆ ಸಂದರ್ಭದಲ್ಲಿ ಕೊಟ್ಟಿದ್ದರು. ಹೀಗಾಗಿ ಅನೇಕ ಈಗ ಮೆಟ್ರೋ ಬೇರೆ ಬೇರೆ ಫೇಸ್ಗಳಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕೆಲಸಗಳು ಆಗ್ತಾ ಇದ್ದಾವೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ಬೆಂಗಳೂರಿನ ಬಗ್ಗೆ ವಿಶೇಷ ಆಸಕ್ತಿಯನ್ನು ಇಟ್ಟುಕೊಂಡಿದ್ದಾರೆ. ಆದರೆ ನಾನು ಒಂದೇ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಕಳೆದ 5 ಟರ್ಮ್ನಿಂದ ಲೋಕಸಭೆಯಲ್ಲಿ ಇದ್ದೇನೆ. ನಾನು ಲೋಕಸಭೆಯಲ್ಲಿ ಇದ್ದಾಗಲೇ ದಿಲ್ಲಿಯನ್ನು 3 ಭಾಗವಾಗಿ ಮಾಡಿ ಒಡೆದಿದ್ದರು. 3 ಭಾಗಗಳಾಗಿ ಬೆಂಗಳೂರು ದಿಲ್ಲಿ ಕಾರ್ಪೊರೇಷನನ್ನು ಒಡೆದಿದ್ದರು. ಕೇವಲ 2 ಟರ್ಮ್ದಲ್ಲಿ 2 ಕಾರ್ಪೊರೇಷನ್ಗಳು ನಡೀಲಿಲ್ಲ. ಯಾಕಂದರೆ ಆರ್ಥಿಕವಾಗಿ ಹಿನ್ನಡೆ ಅನುಭವಿಸಿದ್ದು. ಅಲ್ಲಿ ಒಂದು ಕಡೆ ಟ್ಯಾಕ್ಸೇ ಕಲೆಕ್ಟ್ ಆಗ್ತಿರಲಿಲ್ಲ, ಯಾಕಂದರೆ ಆ್ಯಕ್ಟಿವಿಟಿ ಇರಲಿಲ್ಲ. ಹಾಗಾಗಿ ಎಲ್ಲೆಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಮಹಾನಗರಗಳನ್ನು ವಿಭಜನೆ ಮಾಡಿದ್ದಾರೆ, ಆ ಮಹಾನಗರಗಳು ಎಂದಿಗೂ ಯಶಸ್ವಿಯಾಗಿಲ್ಲ. ಹಾಗಾಗಿ ಒಂದು ಬಹುದೊಡ್ಡ ಮೆಟ್ರೋ ಸಿಟಿ ಅನ್ನುವಂಥ ಒಂದು ಕಲ್ಪನೆ ಇದೆ ನಮಗೆ. ಕೆಂಪೇಗೌಡರು ಕಟ್ಟಿದ ಬೆಂಗಳೂರಿದೆ, ಅಲ್ಲಿ ವಿಫಲ ಆದಂಥದ್ದು ಗೊತ್ತಿದ್ದಾಗೂ ಸಹಿತ ಇವತ್ತು ಇಲ್ಲಿ ಬೆಂಗಳೂರನ್ನು ಒಡೆಯಲಿಕ್ಕೆ ಹೊರಟಿರೋದು ನಾವೆಲ್ಲರೂ ಸೇರಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಅದನ್ನು ತಡೆಯುವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಸನ್ಮಾನ್ಯ ಅಶ್ವಥ್ ನಾರಾಯಣವರು ನನ್ನನ್ನು ಭಾಳ ಆಗ್ರಹಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಆಮಂತ್ರಿಸಿದ್ದರು. ಹಾಗಾಗಿ ಎಲ್ಲ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಮತ್ತು ಅವರೆಲ್ಲ ಪ್ರತಿಷ್ಠಾನಕ್ಕೆ ನಾನು ವಿಶೇಷವಾದಂಥ ಧನ್ಯವಾದವನ್ನು ಅರ್ಪಿಸಿ, ಭಾಳ ಜನ ಮಾತನಾಡೋದ್ರಿಂದ ಭಾಳಷ್ಟು ಸಂಗತಿಗಳನ್ನು ಹೇಳೋದಿದ್ದರೂ ಕೂಡ ನಾನು ಇಲ್ಲಿಗೆ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.